ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಏನಪ್ಪ ಸಡನ್ ಆಗಿ ಕ್ಯಾಮ್ರಾ ಮುಂದೆ ಬಂದು ವಿಡಿಯೋ ಮಾಡ್ತಿದ್ದೀನಿ ಅಂತ ಶಾಕ್ ಆಗ್ಬಿಟ್ರಾ? ಎಸ್. ಸೊ ಇವತ್ತಿನ ವಿಡಿಯೋ ಬಂದು ನನ್ನ ಇಮಿಟೇಷನ್ ಜ್ಯುವೆಲ್ಲರಿ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಬಿಕಾಸ್ ಸುಮಾರು ಜನ ಡಿ ಎಮ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ನಾನು ಮ್ಯಾರೇಜ್ ವಿಡಿಯೋಸ್ ಎಲ್ಲ ಹಾಕಿರೋವಾಗ ಜ್ಯುವೆಲ್ಸ್ ಬಗ್ಗೆ ವಿಡಿಯೋಸ್ ಮಾಡಿ ಹಾಕಿ, ಅದು ಗೋಲ್ಡಾ ಆರ್ಟಿಫಿಷಿಯಲಾ ಅಂತೆಲ್ಲ ಸುಮಾರು ಜನ ಕೇಳ್ತಿದ್ದಾರೆ. ಸೊ ಇವತ್ತು ಕಂಪ್ಲೀಟಾಗಿ ನನ್ನ ಇಮಿಟೇಷನ್ ಜ್ಯುವೆಲ್ಲರಿ ಬಗ್ಗೆ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ನನ್ನ ಹತ್ರ ಇರುವ ಇಮಿಟೇಷನ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ನಿಮಗೆ ತೋರಿಸೋಣ ಅಂತ ಡಿಸೈಡ್ ಆಗಿದ್ದೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನಂತರ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ಇಷ್ಟೇ ಬಾಕ್ಸಸ್ ಇದೆ, ತುಂಬ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ತುಂಬ ಲಿಮಿಟೆಡಾಗಿ ತಗೊತೀನಿ, ತುಂಬ ಮನಿ ವೇಸ್ಟ್ ಮಾಡಲ್ಲ. ಆ್ಯಂಡ್ ಇದನ್ನು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ಸೊ ನನ್ನ ಕಲೆಕ್ಷನ್ಸ್ ಬಗ್ಗೆ. ಆ್ಯಂಡ್ ಸೊ ಸ್ಟಾರ್ಟಿಂಗ್ ವಿತ್ ಯಾವ್ದು ಸ್ಟಾರ್ಟ್ ಮಾಡೋದಂತ ಗೊತ್ತಾಗ್ತಿಲ್ಲ. ಲೆಟ್ ಮಿ ಸ್ಟಾರ್ಟ್ ವಿತ್ ಮೈ ಫೇವ್ರೆಟ್ ಕಲೆಕ್ಷನ್. ನನ್ನ ಫೇವ್ರೆಟ್ ಕಲೆಕ್ಷನ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ವಾಯ್ಸ್ ಕಡಿಮೆ ಇರ್ಬೋದು, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು. ಆ್ಯಂಡ್ ಹಿಯರ್ ಕಮ್, ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಜ್ಯುವೆಲ್ಲರಿ ಅಂತ ಹೇಳ್ಬೋದು. ಇದು ತುಂಬ ಇಷ್ಟ ನನಗೆ. ಆ್ಯಕ್ಚುಲಿ ಈ ರೀತಿ ಸಿಪ್ಲಾಕ್ ಕವರ್ಸಲ್ಲಿ ಹಾಕಿಟ್ರೆ ಕಲರೆಲ್ಲ ಶೇಡ್ ಆಗೋಲ್ಲ, ಹಾಗೆ ಚೆನ್ನಾಗಿ ಕ್ಲೀನಾಗಿರುತ್ತೆ. ಮತ್ತು ಕಲರ್ ಶೇಡ್ ಆಗೋದು, ಬ್ಲ್ಯಾಕ್ ಆಗೋದು ಅದೆಲ್ಲ ಏನೂ ಆಗೋಲ್ಲ. ಸ್ಟೋನ್ಸು ಸಹ ಕ್ಲಿಯರ್ ಆಗಿರುತ್ತೆ. ಆ್ಯಂಡ್ ದಿಸ್ ಇಸ್ ದ ಜುಮ್ಕಾ. ನೋಡ್ಬೋದು ಎಷ್ಟು ಕ್ಲಿಯರ್ ಸ್ಟೋನ್ಸ್ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಆಲ್ಮೋಸ್ಟ್ ತಗೊಂಡು ನಾನೊಂದು ಐ ಥಿಂಕ್ 4 years ಮೇಲೆ ಆಗಿರುತ್ತೆ. ಇವನ್ ನಾವು ದ ಫಿನಿಶಿಂಗ್ ಆ್ಯಂಡ್ ದ ಕಲರ್ ಯು ಕ್ಯಾನ್ ಸಿ ಪರ್ಫೆಕ್ಟ್ ಆಗಿದೆ. ತುಂಬ ಚೆನ್ನಾಗಿದೆ ಅಲ್ವಾ? ನಂಗೆ ತುಂಬ ಇಷ್ಟ ಇದು. ಇದ್ರದ್ದು ಸೆಟ್ ತೋರಿಸ್ತೀನಿ, ಹಾಗೇನೆ ನೆಕ್ಲೆಸ್ ಸಹ. ಸೊ ದಿಸ್ ಇಸ್ ದ ನೆಕ್ಲೆಸ್. ಹೇಗಿದೆ ಅಂತ ಹೇಳಿ. ಆ್ಯಂಡ್ ಇದು ಬಂದು ರೂಬಿ ಸ್ಟೋನ್ ಇದು. ಆ್ಯಂಡ್ ಕೆಳಗೆ ಕಂಪ್ಲೀಟ್ ಪರ್ಲ್ ಇದೆ. ಆ್ಯಂಡ್ ಈವನ್ ನಾವು ಪರ್ಲಲ್ಲಿ ಕೂಡ ಆ ಗೋಲ್ಡ್ ಫಿನಿಶ್ ಇದೆಯಲ್ಲ, ಅದು ಕಲರ್ ಸಹ ಶೇಡ್ ಆಗಿಲ್ಲ, ಅಷ್ಟು ಕ್ಲಿಯರ್ ಆಗಿದೆ. ಆ್ಯಂಡ್ ಎಷ್ಟು ಚೆನ್ನಾಗಿರುತ್ತೆ ಹಾಕಿದ್ರೆ ಅಂತಂದರೆ ಒಂದು ರಿಚ್ ಲುಕ್ ಕೊಡುತ್ತೆ. ಇದು ತುಂಬ ಇಷ್ಟ ನನಗಿದು. ಇದು ನಾನು ಆಲ್ಮೋಸ್ಟ್ 4 years ಹೇಳಿದಲ್ಲ. ಸೊ ಇದು ನನಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ಲುಕ್ ಚೆನ್ನಾಗಿ ಕಾಣುತ್ತೆ. ಇದು ಒಂದು ಸೆಟ್ ಹಾಕಿದ್ರೆ ಸಾಕು, ತುಂಬ ಕ್ಲಿಯರಾಗಿ ಹೈಲೈಟಾಗಿ ಕಾಣುತ್ತೆ. ನಿಮ್ಮ ಸ್ಯಾರಿ ಲುಕ್ನೇ ಚೇಂಜ್ ಮಾಡಿಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನನ್ನ ಫಸ್ಟ್ ಫೇವ್ರೆಟ್ ಇಮಿಟೇಷನ್ ಜ್ಯುವೆಲ್ಲರಿ. ಆ್ಯಂಡ್ ಸೊ ಈ ರೀತಿ ನಾನು ಆಲ್ಮೋಸ್ಟ್ ಎಲ್ಲವನ್ನು ಹೀಗೆ ಜಿಪ್ಲಾಕ್ ಅಥವಾ ಬಾಕ್ಸ್ 8 ಕಂಟೈನರ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬಿಕಾಸ್ ಕಲರ್ ಶೇಡ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಈ ಥರ ಹಾಕಿದ್ರೆ ನಿಮ್ಗೆ ಎಷ್ಟು ವರ್ಷ ಆದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಇದನ್ನು ಟ್ರೈ ಮಾಡಿ ನೋಡಿ ನೀವು. ಆ್ಯಂಡ್ ಒನ್ ಮೋರ್ ಫೇವ್ರೆಟ್ ತೋರಿಸ್ತೇನೆ. ಆ್ಯಂಡ್ ಹಿಯರ್ ಕಮ್ ಆನ್ ಮೈ, ಇದು ತುಂಬ ಇಷ್ಟ. ಇದು ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಮಗಳಿಗೆ ಹಾಕಿದ್ದೆ. ಜಸ್ಟ್ ನೀವು ನೋಡ್ಬೋದು, ಒಂದು ಇದು ಫ್ಲವರ್ ಕಾಣ್ತಿದೆಯಾ? ಸೊ ಇದು ನೈಟ್ ಟೈಮ್ಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಹೀಗೆ ಜಸ್ಟ್ ಹಾಗೆ ಚೌಕರ್ ಟೈಪ್ ಹಾಕೊಂಬಿಟ್ರೆ ತುಂಬ ಕ್ಲಿಯರಾಗಿ ಫಿನಿಶಿಂಗ್ ಕಾಣುತ್ತೆ. ಇದು ಡ್ರೆಸ್ಗಾಗಿರ್ಬೋದು, ಸ್ಯಾರೀಸ್ಗಾಗಿರ್ಬೋದು, ಸಿಂಪಲ್ ವೇರ್ ಇದೆ. ಆ್ಯಕ್ಚುಲಿ ತುಂಬ 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 ಚೆನ್ನಾಗಿದೆ. ಇದು ರೇಟ್ ಎಷ್ಟು ಅಂತ ನೆನಪಿಲ್ಲ ನನಗೆ. ಐ ಥಿಂಕ್ 800 rupees ಏನೋ ಕೊಟ್ಟಿದ್ದೀನಿ. ಇದು ಸುಮಾರು ವರ್ಷ ಆಗಿದೆ, ಆಲ್ಮೋಸ್ಟ್ ಒಂದು 3 years ಆಗಿರ್ಬೋದು ಇದಕ್ಕೆ. ಕಲರ್ ಎಲ್ಲ ಹಾಗೆ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇದು ತುಂಬ ಗೋಲ್ಡಿಶ್ ಫಿನಿಶ್ ಅಲ್ಲ, ಇದು ಸ್ವಲ್ಪ ಮ್ಯಾಟ್ ಫಿನಿಶ್ ಥರ ಇದೆ. ಬಟ್ ಇದು ಹಾಕೊಂಡ ನಂತರ ಲುಕ್ ಮಾತ್ರ ಸೂಪರ್ ಕಾಣುತ್ತೆ. ತುಂಬ ಚೆನ್ನಾಗಿದೆ ಇದು. ಇದೊಂದು ಆಯ್ತಲ್ವಾ? ಸೊ ನೆಕ್ಸ್ಟ್ ತೋರಿಸ್ತೀನಿ. ಹಾಗೆ ತುಂಬ ಕಲೆಕ್ಷನ್ಸ್ ಎಲ್ಲ ಏನಿಲ್ಲ, ನನ್ನ ಹತ್ರ ಇರೋದು ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದೊಂದು ಸಿಂಪಲ್ ಚೈನ್ ವಿತ್ ಲಾಕೆಟ್ ನೋಡಿ. ಸುಮಾರು ಜನ ನನಗೆ ಗೋಲ್ಡಾ ಅಂತ ಕೇಳಿದ್ದಾರೆ, ಬಟ್ ಇದು ರೇಟ್ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಇದು ಜಸ್ಟ್ 200 rupees. ನಾನು ಮೀಶೋದಲ್ಲಿ ತಗೊಂಡಿದ್ದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಡಾಲರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಚೈನ್ ಸಹ ಅಷ್ಟೇ ತುಂಬ ಹೇಗೆ ಹೇಳೋದು, ಒಂದು ಗೋಲ್ಡ್ ಫಿನಿಶ್ ಇದೆ. ಮತ್ತು ಇದು ಈ ಥರ ಕೊಟ್ಟಿದ್ದಾರೆ. ಸೊ ನಮಗೆ ಕನ್ಫ್ಯೂಸ್ ಆಗುತ್ತೆ, ಅದು ಗೋಲ್ಡಾ ರಿಯಲಾ ಅಂತ ಹೇಳಿಬಿಟ್ಟು. ಆ ಥರ ಇದೆ. ತುಂಬ ಚೆನ್ನಾಗಿದೆ. ಇದು ಕೂಡ ಜಸ್ಟ್ 200 rupees. ನಾನು ಆ್ಯಕ್ಚುಲಿ ನನ್ನ ಮಗಳಿಗೋಸ್ಕರ ತೊಗೊಂಡಿದ್ದು. ನೈಸ್ ಒನ್. ಇದು ನೈಸ್ ಕಲೆಕ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ವಿತ್ ದಿಸ್, ಆ್ಯಂಡ್ ಐ ಶೋ ಯು ಒನ್ ಮೋರ್. ಆ್ಯಂಡ್ ಇದು ಕೂಡ
ಇದು ಅಷ್ಟು ಚೆನ್ನಾಗಿದೆ. ಇದು ಕಾಸ್ಟ್ ಅಬೌಟ್ 250 ರುಪೀಸ್ ಅನಿಸುತ್ತೆ. ಇದು ಮೀಶೋದಲ್ಲೇ ತೊಗೊಂಡಿದ್ದು ನಾನು. ಇದು ತುಂಬ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಈ ರೀತಿ ನೀವು ತಗೊಂಡು ಕಲೆಕ್ಷನ್ಸ್ ಮಾಡಿಡ್ಬೋದು. ಕಲರ್ ಏನು ಶೇಡ್ ಆಗಿಲ್ಲ. ಇದು ಕೂಡ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಗ್ತಾ ಬರ್ತಿದೆ. ನಾನು ಯೂಸ್ ಮಾಡ್ತಾ ಇರ್ತೀನಿ ಅವಾಗವಾಗೂ ನನ್ನ ಮಗಳಿಗೆ. ಆ್ಯಂಡ್ ಏನು ಪ್ರಾಬ್ಲಮ್ ಇಲ್ಲ, ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು ಹಾಕಿದ್ರೂ ಒಂದು ಫಿನಿಶಿಂಗ್ ಹೇಗಂದರೆ ಗೋಲ್ಡ್ ಫಿನಿಶಿಂಗ್ ಆಗೇ ಕಾಣುತ್ತೆ. ಸೊ ಈ ರೀತಿ ಕಲೆಕ್ಷನ್ಸ್ ನಾನು ತೊಗೊತೀನಿ. ತುಂಬ ಡೀಪಾಗಿ ಹೋಗಲ್ಲ, ಬಟ್ ಅದನ್ನು ನೋಡಿದ್ರೆ ಲುಕ್ ವೈಸ್ ನನಗೆ ಇಷ್ಟ ಆಗಬೇಕು, ಆ ರೀತಿ ತೊಗೊತೀನಿ. ಆ್ಯಂಡ್ ದಿಸ್ ಒನ್ ಮೋರ್ ಜುಮ್ಕಾ. ಇದು ಆಲ್ಮೋಸ್ಟ್ ಒಂದು 10 ಇಯರ್ಸ್ ಆಗಿರ್ಬೋದು ಸದ್ಯಕ್ಕೆ. ನನ್ನ ಫೇವ್ರೆಟ್ ಜುಮ್ಕಾ ಅಂತಲೇ ಹೇಳ್ಬೋದು. ಇವಾಗ ಸದ್ಯಕ್ಕೆ ಇಲ್ಲೊಂದು ಸ್ಟೋನ್ ಬಿದ್ದುಬಿಟ್ಟಿದೆ, ವೈಟ್ ಪರ್ಲ್. ಬಟ್ ಇದು ಹಾಕ್ಕೊಂಡ್ರೆ ಒಳ್ಳೆ ಲುಕ್ ಮಾತ್ರ ಕೊಡುತ್ತೆ, ಚೆನ್ನಾಗಿದೆ. ಬಟ್ ಇವಾಗ ಸ್ವಲ್ಪ ಕಲರ್ ಶೇಡ್ ಆಗ್ತಾ ಬರ್ತಾ ಇದೆ. ಆಲ್ಮೋಸ್ಟ್ 10 ವರ್ಷ ಆಗ್ತಿದೆಯಲ್ಲ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಹಾಗೆ ತೋರಿಸ್ತಾ ಹೋಗ್ತೀನಿ ರ್ಯಾಂಡಮ್ ಆಗಿ. ಇದು ನಮ್ಮ ಮಮ್ಮಿ ಬ್ಯಾಂಗಲ್ಸ್ ತಂದು ಕೊಟ್ಟರು. ಓಕೆ, ನೆಕ್ಸ್ಟ್ ಒನ್ ಸೆಕೆಂಡ್, ಇದೆಲ್ಲ ಹಾಗೆ ಕ್ಲೋಸ್ ಮಾಡಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಫೇವ್ರೇಟ್ ಅಂತ ಹೇಳ್ಬೋದು. ಇದು ಆಲ್ ಟೈಮ್ ಫೇವ್ರೇಟ್. ಇದು ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಇಷ್ಟ ಆಯಿತು. ಇದು ಪರ್ಚೇಸ್ ಮಾಡಿದ ನಂತರ ನಮ್ಮ ಮಮ್ಮಿನೂ ಇದು ನನಗೆ ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿಸ್ಕೊಂಡ್ರು. ನಮ್ಮ ಅತ್ತೆನೂ ಸಹ ಇದು ಸೇಮ್ ಬೇಕು ನನಗೆ ಅಂತ ಹೇಳಿ ಪರ್ಚೇಸ್ ಮಾಡಿಕೊಂಡ್ರು. ಆ್ಯಂಡ್ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಇದು ಗೋಲ್ಡ್ ಫಿನಿಶ್ ಅಂತಲೇ ಹೇಳ್ಬೋದು, ಯಾರು ಆರ್ಟಿಫಿಷಿಯಲ್ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಇದು ಪರ್ಲ್ ವಿತ್ ಲಕ್ಷ್ಮಿ ಫಿನಿಶ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಲಿಯರ್ ಆಗಿದೆ. ಸ್ಟೋನ್ಸ್ ಎಲ್ಲ ಹಾಕ್ಕೊಂಡ್ರೆ ಸಹ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಮೇ ಬಿ ಡ್ರೆಸ್ಸೆಲ್ಲ ಅಷ್ಟು ಕ್ಲಿಯರ್ ಇಲ್ಲ, ಬಟ್ ಹಾಕ್ಕೊಂಡ್ರೆ ಸೂಪರಾಗಿ ಕಾಣುತ್ತೆ. ಇದಕ್ಕೊಂದು ಜುಮ್ಕಾ, 2 ಜುಮ್ಕಾಸ್ ಇದೆ. ಆ್ಯಂಡ್ ಜುಮ್ಕಾಸ್ ಕೂಡ ತುಂಬ ಚೆನ್ನಾಗಿದೆ. ಕೆಳಗೆ ಪರ್ಲ್ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಅದು ಹಾಗೆ ಕೆಳಗೆ ಪರ್ಲ್ ಇದೆ, ವಿತ್ ಮೇಲೆ ಲಕ್ಷ್ಮಿ ವಿತ್ ಸ್ಟೋನ್ಸ್, ಅಂದರೆ ಇಲ್ಲಿ ಗ್ರೀನ್ ವಿತ್ ರೆಡ್ ಸ್ಟೋನ್ಸ್ ಕೊಟ್ಟಿದ್ದಾರೆ. ಕೆಳಗೆಲ್ಲ ವೈಟ್ ಪರ್ಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಅದು ಆ್ಯಕ್ಚುಲಿ, ನೋಡ್ಬೋದು. ಹಾಕ್ಕೊಂಡ್ರೂ ಒಳ್ಳೆ ಫಿನಿಶಿಂಗ್ ಮಾತ್ರ ಬರುತ್ತೆ. ಅಂದರೆ ಈ ರೀತಿ ಸೂಪರ್ ಕಲೆಕ್ಷನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಇದೊಂದು ಆಯ್ತಲ್ಲ. ಸೊ ನೆಕ್ಸ್ಟ್ ಕಮ್ಸ್ ಇದು ಒನ್ ಮೋರ್. ಇದು ಸೇಮ್. ಇದು ಬಂದು ನಾನು ನನ್ನ ಮಗಳಿಗೆ ಅಂತಲೇ ತೊಗೊಂಡಿದ್ದು. ಸೊ ಇದು ಕೂಡ ಆರ್ಟಿಫಿಷಿಯಲೇ, ಬಟ್ ತುಂಬ ಚೆನ್ನಾಗಿದೆ ನೋಡಿ. ಇದು ನನ್ನ ಮಗಳಿಗೋಸ್ಕರ ತೊಗೊಂಡಿದ್ದು. ಕಾಸ್ಟ್ ಎಲ್ಲ ತುಂಬ ಕಡಿಮೆ ಇದೆಲ್ಲ, ಜಸ್ಟ್ ಒಂದು 250-300 ಒಳಗೆ ಇದೆ ಇದು. ಆ್ಯಂಡ್ ತುಂಬ ಚೆನ್ನಾಗಿದೆ ಇದು. ಸೊ ನನ್ನ ಮಗಳಿಗೂ ಹಾಕ್ತೀನಿ. ಆಲ್ಮೋಸ್ಟ್ ಗೋಲ್ಡ್ ಫಿನಿಶ್ ಆಗೇ ಕಾಣುತ್ತೆ. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ. ಸೊ ಇದೆಲ್ಲ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಎಲ್ಲವೂ ಮೀಶೋದಲ್ಲ. ಸೊ ಕಾಸ್ಟ್ ಹೇಳ್ತಾ ಇದ್ದೀನಲ್ಲ, 300 ರುಪೀಸ್, 250 ರುಪೀಸ್, ಅದೆಲ್ಲ ಮೀಶೋದಲ್ಲೇ ಪರ್ಚೇಸ್ ಮಾಡಿದೆ. ನೋಡೋಣ ಯಾವ ರೀತಿ ಬರುತ್ತೆ, ಚೆನ್ನಾಗಿರಲ್ಲ ಅಂತ. ತುಂಬ ಬೆವರ್ತಾ ಇದ್ದೀನಿ. ಇಟ್ ಈಸ್ ವೆರಿ ಹಾಟ್ ಹಿಯರ್ ಆ್ಯಕ್ಚುಲಿ. ಆ್ಯಂಡ್ ಇದು ನಂದು ಆರ್ಥೋಡಾಕ್ಸ್ ಅಲ್ಲ, ಸಾರಿ, ಒಂದು ಸಿಲ್ವರ್ ಟೈಪ್ ಆಫ್ ಜ್ಯುವೆಲ್ಸ್ ಇದು. ಚೆನ್ನಾಗಿದೆಯಾ? ಇದು ಒಂದು ತುಂಬ ಫೇವ್ರೆಟ್ ಆ್ಯಕ್ಚುಲಿ ನನಗೆ. ಒನ್ಸ್ ಅಪಾನ್ ಎ ಟೈಮ್ ಇದು ಹಾಕ್ಕೊಂಡ್ರೆ ಎಷ್ಟು ಸೂಪರಾಗಿ ಕಾಣುತ್ತೆ ಗೊತ್ತಾ ಡ್ರೆಸ್ಗೆಲ್ಲ. ಆ್ಯಂಡ್ ನೋಡಿ ತುಂಬ ಚೆನ್ನಾಗಿದೆ ಇದು. ಇದು ನಾನು ಆ್ಯಕ್ಚುಲಿ ಮಿಂತ್ರಾದಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದೊಂದು ಜುಮ್ಕಾನು ಮಿಂತ್ರಾದಲ್ಲಿ ತೊಗೊಂಡೆ ನಾನು. ಜುಮ್ಕಾನು ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಇದು ನೋಡೋಕ್ಕೆ ಹೆವಿ ಅನಿಸುತ್ತೆ, ಬಟ್ ಇದು ಲೈಟ್ ವೆಯ್ಟ್, ತುಂಬ ವೆಯ್ಟ್ ಇಲ್ಲ. ಇದು ಹಾಕ್ಕೊಂಡ್ರೆ ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ಜಸ್ಟ್ ಒಂದು ಜುಮ್ಕಾ ವಿತ್ ಹೆವಿ ಡ್ರೆಸ್ ಹಾಕ್ಕೊಂಡ್ರೆ ಸಾಕು, ಒಳ್ಳೆ ಫಿನಿಶಿಂಗ್ ಮಾತ್ರ ಬರುತ್ತೆ. ಕ್ಯಾಮ್ರಾ ಕರೆಕ್ಟಾಗಿದೆಯಲ್ಲ ಗೊತ್ತಿಲ್ಲ, ಹಾಗೆ ಶೂಟ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟಾಗಿದೆ ಅಂದ್ಕೊತೀನಿ. ಆ್ಯಂಡ್ ಇದು ಅನ್ಕಟ್ ವಿಡಿಯೋ. ಸ್ವಲ್ಪ ವಿಡಿಯೋದಲ್ಲಿ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ, ಬಿಕಾಸ್ ನಾನು ವಾಯ್ಸ್ ಎವರ್ ಕೊಡ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಒನ್ ಮೋರ್ ಚೈನ್. ಇದನ್ನ ಏನಂತಾರೆ, ಸಿಲ್ವರ್ ಅಲ್ಲ ಆ್ಯಕ್ಚುಲಿ, ಇದೇನೋ ಅಂತಾರೆ, ಮರ್ತೋಗಿದ್ದೀನಿ. ಆಕ್ಸಿಡೈಸ್ಡ್ ಜ್ಯುವೆಲ್ಲರಿ. ಸೊ ಇದು ಕೂಡ ಚೆನ್ನಾಗಿರುತ್ತೆ. ಸೊ ನಾವು ಒಂದು ಕಾಟನ್ ಸ್ಯಾರೀಸ್ ಆಗಲಿ, ಕಾಟನ್ ಡ್ರೆಸ್ ಆಗಲಿ, ಅದಕ್ಕೆ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಇದು ನನ್ನ ಮಗಳಿಗೂ ಹಾಕ್ಬೋದು. ಸೊ ಅದರ ಇಂಟೆನ್ಷನಿಂದ ನಾನು ಈ ರೀತಿ ಎಲ್ಲ ಕಲೆಕ್ಷನ್ಸ್ ತೊಗೊಳ್ತೀನಿ ಬೇಸಿಕ್ಕಾಗಿ.
ಆ್ಯಂಡ್ ಯಾ, ಸೊ ಸದ್ಯಕ್ಕೆ ಇದೆಲ್ಲ ತೋರಿಸಿದ್ದಾಯಿತು. ಆ್ಯಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಚೈನ್. ಇದು ಸುಮಾರು ಜನ ಕೇಳಿದ್ದೀರಾ. ಸೊ ನನ್ನ ಮಗಳಿಗೆ ಹಾಕಿದ್ದೆ ಡ್ರೆಸ್ಸಲ್ಲಿ. ಸೊ ಅದು ಪಿಕ್ ಇಲ್ಲಿ ಆ್ಯಡ್ ಮಾಡ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿದೆ. ಇದು ಗೋಲ್ಡಾ ಅಂತೆಲ್ಲ ಕೇಳಿದ್ದೆ. ಸಿ, ಇದು ಆ್ಯಕ್ಚುಲಿ ಗೋಲ್ಡ್ ಅಲ್ಲ, ಬಟ್ ಕಂಪ್ಲೀಟ್ ಗೋಲ್ಡ್ ಫಿನಿಶ್ ಅಂತಲೇ ಹೇಳ್ಬೋದು. ಲುಕ್ ದ ಪರ್ಲ್, ಇದು ಬಂದು ಗೋಲ್ಡ್ದು ಪರ್ಲ್ ಟೈಪ್ ಮಾಡಿದ್ದಾರೆ. ಆ್ಯಂಡ್ ಲಕ್ಷ್ಮಿ ವಿತ್ ಎಲಿಫೆಂಟ್ಸ್, 2 ಎಲಿಫೆಂಟ್ಸ್ ಆ್ಯಂಡ್ ಗೋಪುರ ಎಲ್ಲ ಇದೆ. ಕ್ಲಿಯರಾಗಿ ಕಾಣ್ತಿದೆಯಾ? ಸೊ ತುಂಬ ಚೆನ್ನಾಗಿದೆ. ಇದು ಫಿನಿಶಿಂಗ್ ಮಾತ್ರ ನೋಡಿ, ಸೂಪರ್ ಫಿನಿಶಿಂಗ್. ಆ್ಯಂಡ್ ಚೈನ್ ಸಹ ಅಷ್ಟು ಕ್ಲಿಯರ್ ಆಗಿದೆ, ಕ್ಲಿಯರ್ ಫಿನಿಶ್ ಇದೆ. ತುಂಬ ಖುಷಿ ಆಯ್ತು ನನಗಿದು, ತುಂಬ ಚೆನ್ನಾಗಿದೆ. ಇದು ನಾವು ಸ್ಯಾರೀಸ್ ಮೇಲೆ ಹಾಕ್ಕೋಬೋದು ಹಾಗೆ ಸಿಂಪಲ್ಲಾಗಿ. ಆ್ಯಂಡ್ ಯಾ, ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಜಸ್ಟ್ ತುಂಬ ಸಿಂಪಲ್ಲಾಗಿದೆ ಆ್ಯಂಡ್ ರಿಚಾಗಿ ಕಾಣುತ್ತೆ. ಬಿಕಾಸ್ ಚೈನ್ ಸಣ್ಣ ಇದೆ. ಚೈನ್ 2 ಲೇಯರ್ಸ್ ಚೈನ್ ಕೊಟ್ಟಿದ್ದಾರೆ. ಇನ್ ಬಿಟ್ವೀನಲ್ಲಿ ಸಣ್ಣದು ರೌಂಡ್ ಬಾಲ್ಸ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಪೆಂಡೆಂಟ್ ಮಾತ್ರ ಸ್ವಲ್ಪ ಹೆವಿ ಕಾಣುತ್ತೆ. ಆ್ಯಂಡ್ ಲುಕ್ ವೈಸ್ ಮಾತ್ರ ಎಕ್ಸ್ಟ್ರಾರ್ಡಿನರಿ. ಇದಕ್ಕೆ ಹಿಯರಿಂಗ್ ಬಂದಿದೆ. ಹಿಯರಿಂಗ್ಸ್ ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ. ತೋರಿಸ್ತೀನಿ ನಾನು ನಿಮಗೆ. ಇಯರಿಂಗ್ ಫಿನಿಶಿಂಗ್ ನೋಡಿ ಎಷ್ಟು ಕ್ಲಿಯರ್ ಇದೆ, ಎಷ್ಟು ಚೆನ್ನಾಗಿದೆ. ಯಾರು ಹೇಳೋಕ್ಕಾಗಲ್ಲ ಇದು ಆರ್ಟಿಫಿಷಿಯಲ್ ಅಂತ. ಇಟ್ ಇಸ್ ಕಂಪ್ಲೀಟ್ಲಿ ಲೈಕ್ ಗೋಲ್ಡ್ ಫಿನಿಶ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಯಾ, ಕಾಣ್ತಿದೆಯಾ? ಚೆನ್ನಾಗಿದೆಯಲ್ಲ. ಇದು ತುಂಬ 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 ಇಷ್ಟ ಆಯಿತು ನನಗೆ. ಕೆಳಗೆ ಚಿಕ್ಕದಾಗಿ ಕುಚ್ಚು ಥರ ಕೊಟ್ಬಿಟ್ಟು ಒಂದು ಲಕ್ಷ್ಮಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಈ ಲಕ್ಷ್ಮಿಯಲ್ಲಿ ಕೂಡ ಸೈಡ್ಸಲ್ಲೆಲ್ಲೂ ಫ್ಲವರ್ಸ್ ಇದೆ, ಮೇಲೆ ಗೋಪುರ ಥರ ಎಲ್ಲ ಇದೆ. ಎಷ್ಟು ಚೆನ್ನಾಗಿದೆ. ವರ್ತ್ ಆ್ಯಕ್ಚುಲಿ ಇದು ಈ ಕಾಸ್ಟ್ಗೆ ತುಂಬ ವರ್ತ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದು ನಾನು ಹೋಪ್ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಐ ಥಿಂಕ್ ನಾನೊಂದು 800 or 900 ರುಪೀಸ್ ಕೊಟ್ಟಿರ್ತೀನಿ ಅಷ್ಟೇ ಇದಕ್ಕೆ. ಈ ಸೆಟ್ಟಿಗೆ ವರ್ತ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ರೇಟು. ತುಂಬ ಚೆನ್ನಾಗಿದೆ, ತುಂಬ ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾ, ಸೊ ಆ್ಯಂಡ್ ಒನ್ ಮೋರ್, ಯಾ ಒನ್ ಮೋರ್ ಥಿಂಗ್. ಸೊ ಜುಮ್ಕಾ. ಸೊ ಈ ಜುಮ್ಕಾ ಬಗ್ಗೆ ಕೇಳಿದ್ರಿ, ಅಕ್ಕ ಇದು ಗೋಲ್ಡಾ ಅಂತ ಕೇಳಿದ್ರಿ. ನೋ, ಇಟ್ ಈಸ್ ನಾಟ್ ಎ ಗೋಲ್ಡ್ ಆ್ಯಕ್ಚುಲಿ. ಇದು ಜುಮ್ಕಾ ಬಂದು ನನಗೊಂದು ಸೆಟ್ಟಿಗೆ ಫ್ರೀಯಾಗಿ ಬಂದಿರೋದು. ತೋರಿಸ್ತೀನಿ ಸೆಟ್ ಸಹ. ಇದು ಆ್ಯಕ್ಚುಲಿ ಕಲರ್ ವೈಸ್ ನನಗೇನು ಅಷ್ಟು ಓಕೆ ಅಂತ ಅನಿಸಿಲ್ಲ, ಬಟ್ ಓಕೆ ಕಲರ್ ಇದೆ. ತೀರಾ ಹೇಗೆ ಹೇಳೋದು ನಿಮಗೆ, ಕಂಪ್ಲೀಟ್ ಎಲ್ಲೋ ಇಷ್ಟಾಗಿ ಕಾಣ್ತಿಲ್ಲ, ಒಂಚೂರು ಡಲ್ಲಾಗಿ ಕಾಣ್ತಿದೆ, ಸ್ವಲ್ಪ ಮ್ಯಾಟ್ ಫಿನಿಶ್ ಥರ ಕಾಣ್ತಿದೆ. ಬಟ್ ಹಾಕ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡುವಾಗ ಅದು ಫಿನಿಶಿಂಗ್ ಅಷ್ಟು ಕ್ಲಿಯರ್ ಇಲ್ಲ ಅಂತ ನನಗನ್ಸಿದ್ದು. ಬಟ್ ಓಕೆ, ಫೈನ್, ದಟ್ ಇಸ್ ಫೈನ್ ಆ್ಯಕ್ಚುಲಿ. ಆ್ಯಂಡ್ ದಿಸ್ ಬ್ಯಾಂಗಲ್ಸ್ ಆರ್ ದಿ ಬೆಸ್ಟ್ ಆ್ಯಕ್ಚುಲಿ. ಇದು ಈ ಥರದ್ದು ನಾನು ಗೋಲ್ಡಲ್ಲಿ ನೋಡಿದ್ದೆ. ಸೊ ನನ್ನ ಹತ್ರ ಇರೋ ಗೋಲ್ಡ್ ಬ್ಯಾಂಗಲ್ಸ್ ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ಹೇಗೆ ಅಂತಂದರೆ, ಅದು ಕೇರಳ ಡಿಸೈನ್ ಮಾಡಿಸ್ಕೊಂಡಿದ್ದೆ ನಾನು. ಸೊ ಇದು ನೋಡಿ ನಂಗೆ ಖುಷಿ ಆಯಿತು, ಈ ರೀತಿ ಮಾಡಿಸ್ಕೋಬೇಕಾಗಿತ್ತು ಅಂತ ನಾನು ಅಂದ್ಕೊಂಡೆ ಇದು ತೊಗೊಂಡ್ಮೇಲೆ. ಅದು ಜಸ್ಟ್ 2 ಬ್ಯಾಂಗಲ್ಸು ಕಾಸ್ಟ್ ಆಫ್ 300 ರುಪೀಸ್. ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಫಿನಿಶಿಂಗ್ ನೋಡಿ ಎಷ್ಟು ಕ್ಲಿಯರ್ ಇದೆ, ಸೇಮ್ ಗೋಲ್ಡ್ ಫಿನಿಶ್ ಆಗೇ ಅನಿಸುತ್ತೆ. ಯಾರು ಆರ್ಟಿಫಿಷಿಯಲ್ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ವೆರಿ ವೆರಿ ನೈಸ್ ಆ್ಯಕ್ಚುಲಿ. ನನಗೆ ತುಂಬ ಇಷ್ಟ ಆಯಿತು ಇದು. ನೆಕ್ಸ್ಟ್ ಸಮ್ ಮೋರ್ ಬ್ಯಾಂಗಲ್ಸ್. ಅಂದರೆ ಕೆಲವೊಂದು ಬ್ಯಾಂಗಲ್ಸ್ ನನ್ನ ಹತ್ರ ಇದೆ. ಅಂದರೆ ಸ್ಟೋನ್ ಬ್ಯಾಂಗಲ್ಸ್. ಇದು ತಗೊಂಡು ಸುಮಾರು ವರ್ಷ ಆಗಿದೆ. ಆ್ಯಂಡ್ ಕಲರ್ ಏನೂ ಆಗಿಲ್ಲ. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಸುಮಾರು ಸತಿ ಯೂಸ್ ಮಾಡಿದ್ದೀನಿ ಇದನ್ನು. ಆ್ಯಂಡ್ ಒನ್ ಮೋರ್ ಇದು. ಸೊ ಹಾಗೆ ಸಿಂಗಲ್ ಬ್ಯಾಂಗಲ್ಸ್ ಆಗಿ ಹಾಕ್ಕೋಬೋದು. ಸೊ ನಾನು ಹೀಗೆ ಜಸ್ಟ್ 2 ಬ್ಯಾಂಗಲ್ಸ್ ಯಾಕೆ ತೊಗೊತೀನಿ ಅಂತಂದರೆ, ನಾನು ಯೂಶ್ವಲಾಗಿ ಒಂದು ಕೈಯಲ್ಲಿ ವಾಚ್ ಹಾಕ್ತೀನಿ, ಅದಕ್ಕೋಸ್ಕರ ಜಸ್ಟ್ 2 ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಗುಡ್ ಒನ್ ಆ್ಯಕ್ಚುಲಿ. ಆ್ಯಂಡ್ ಒನ್ ಮೋರ್ ತುಂಬ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಎಷ್ಟು ಕ್ಯೂಟಾಗಿದೆ ನೋಡಿ. ಪರ್ಲ್ ವಿತ್ ಜಸ್ಟ್ ಒಂದು ಹೇಗೆ ಹೇಳ್ತಾರೆ, ಒಂದು ಪೆಂಡೆಂಟ್ ಥರ. ಇದು ಕಂಪ್ಲೀಟ್ ಗೋಲ್ಡ್ ಅಂತಲೇ ಹೇಳ್ಬೋದು. ಯಾರು ಕೇಳಲ್ಲ ನನಗೆ ಇದು ಆರ್ಟಿಫಿಷಿಯಲ್ ಅಂತ. ಇಟ್ ಇಸ್ ಲುಕ್ಸ್ ಲೈಕ್ ಎ ಗೋಲ್ಡ್ ಆ್ಯಕ್ಚುಲಿ. ಆ ಫಿನಿಶಿಂಗ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ. ಇದು ಹಾಗೇ ನಾವು ಕತ್ತಿಗೆ ಹಾಕ್ಕೊಳೋದು. ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಹೇಗೆ ಚೆನ್ನಾಗಿ ಕಾಣ್ತಿದ್ಯಾ? ಸೂಪರಾಗಿರುತ್ತೆ ಹೀಗೆ ಹಾಕ್ಕೊಂಡ್ರೆ. ಒಂದು ಕಿವಿ ತುಂಬ ಒಂದು ಹಿಯರಿಂಗ್ ಹಾಕ್ಕೊಂಡು ಇದು ಹಾಕ್ಕೊಂಡ್ರೆ ಸೂಪರ್ ಫಿನಿಶಿಂಗ್. ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇದು.
ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಬೇಕು ಅಂತಂದರೆ ಈ ಥರ ಸಿಂಪಲ್ ಜ್ಯುವೆಲ್ಸ್ ಯೂಸ್ ಮಾಡಿ. ತುಂಬ ಹೆವಿಯಾಗಿ ಹಾಕ್ಕೊಂಡ್ರೆ ನೀವು ಹೈಲೈಟ್ ಆಗಲ್ಲ, ಆ್ಯಕ್ಚುಲಿ ಅದು ಹೈಲೈಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಇದು ಒನ್ ಮೋರ್ ಹಿಯರಿಂಗ್ಸ್. ಇದು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟೆ ತಗೊಂಡೆ, ಬಟ್ ತುಂಬ ರೇರಾಗಿ ಯೂಸ್ ಮಾಡ್ತೀನಿ. ಅಷ್ಟೊಂದು ಡೈಲಿ ಅಂದರೆ ಪಾರ್ಟೀಸ್ಗೆಲ್ಲೂ ಕಡಿಮೆನೇ ಯೂಸ್ ಮಾಡ್ತೀನಿ. ಬಿಕಾಸ್ ಇದೊಂದು ನಾನು ಎಕ್ಸ್ಪೆಕ್ಟ್ ಮಾಡಿದೆ ಏನಂತಂದರೆ ಇದು ಕಿವಿಗೆ ಮೇಲೆ ಬರುತ್ತೆ ಅಂದ್ಕೊಂಡೆ, ಅಂದರೆ ಇದು ಮೇಲೆ ಬರೋದಾಗಿ ಅಂದ್ಕೊಂಡೆ. ಬಟ್ ಇದು ಬಂದಾದಮೇಲೆ ಗೊತ್ತಾಯಿತು ಇದು ಆ್ಯಕ್ಚುಲಿ ಇಲ್ಲಿ ಬಂದಿದೆ, ಅದು ಇಲ್ಲಿ ಬರಬೇಕಿತ್ತು ಕಿವಿಗೆ ಹಾಕ್ಕೊಳ್ಳೋದು. ಬಟ್ ಅದು ಓಕೆ, ಬಟ್ ಹಾಕ್ಕೊಂಡ್ರೆ ಚೆನ್ನಾಗೇ ಕಾಣುತ್ತೆ. ನಾಟ್ ಬ್ಯಾಡ್ ನೋಡಿ, ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಅಂದರೆ ಇದು ಫಿನಿಶಿಂಗ್ ಚೆನ್ನಾಗಿದೆ ನೋಡಿ, ಸ್ಟೋನ್ಸ್ ಎಲ್ಲನೂ ತುಂಬ ಕ್ಲಿಯರ್ ಇದೆ. ಇದು ಸ್ವಲ್ಪ ಕಾಸ್ಟ್ ಆಯಿತು ಅನಿಸುತ್ತೆ ನನಗೆ, 850 ರೂಪೀಸ್ ಸಮಥಿಂಗ್ ಏನೋ ಆಯಿತು, ಸ್ವಲ್ಪ ಜಾಸ್ತಿ ಆಯಿತು ಅಂತ ನನ್ನ ಫೀಲಿಂಗ್. ಆ್ಯಂಡ್ ಐ ಶೋ ಯು ಒನ್ ಮೋರ್ ಥಿಂಗ್. ನನ್ನ ಇದು ರಿಯಲ್ ಸಿಲ್ವರ್, ಆ್ಯಕ್ಚುಲಿ ರಿಯಲ್ ಸಿಲ್ವರ್ ಹಾರ. ಇದು ನಂಗೆ ತುಂಬ ಇಷ್ಟ. ಈ ಥರ ಹಾರ ಇರೋದು ನಂಗೆ ಇಷ್ಟ ಆಗುತ್ತೆ. ನಾನು ಅದಕ್ಕೆ ಸಿಲ್ವರಲ್ಲಿ ಆ್ಯಕ್ಚುಲಿ ತೊಗೊಂಡೆ. ಇದು ಕಂಪ್ಲೀಟ್ಲಿ ಸಿಲ್ವರ್, ಇದು ಮೈಕ್ರೋ ಪಾಲಿಷ್ ಮಾಡಿಸಿರೋದು. ಸೊ ಪಾಲಿಷ್ ಮಾಡಿಸ್ತಾ ಇರ್ಬೋದು ನಾವು ಅವಾಗವಾಗೂ. ಸೊ ಇದು ಸ್ವಲ್ಪ ಡಲ್ ಆಗಿದೆ, ಬಟ್ ಮೈಕ್ರೋ ಪಾಲಿಷ್ ಫಿನಿಶ್ ಮಾಡಿಸ್ಕೋಬೋದು. ಆ್ಯಂಡ್ ದಿಸ್ ಇಸ್ ದ ಸಿಲ್ವರ್ ಒನ್. ಇದು ಇಮಿಟೇಷನ್ ಅಲ್ಲ, ಸಿಲ್ವರ್ ಗೋಲ್ಡ್ ಇದು. ಆ್ಯಂಡ್ ಇದು ಕೂಡ ಸಿಲ್ವರೇ, ಇದು ಸಿಲ್ವರೇ. ಒಂದು ಸ್ವಲ್ಪ ಕಲರ್ ಡಲ್ ಆಗಿದೆ, ಇನ್ನೊಂದು ಸತಿ ಪಾಲಿಷ್ ಹಾಕ್ಸ್ಬೇಕು. ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಇದು ಹಾಕ್ಕೊಂಡ್ರೂ ತುಂಬ ಕ್ಲಿಯರಾಗಿ ಕಾಣುತ್ತೆ. ಸ್ಟೋನನ್ನು ಶೈನಿಂಗ್ ಚೆನ್ನಾಗಿದೆ ಸ್ಟೋನ್ಸ್ದು. ಇವಾಗ ಲೈಟಿಂಗಲ್ಲಿ ಗೊತ್ತಾಗ್ತಿಲ್ಲ, ನೈಟಲ್ಲೆಲ್ಲ ತುಂಬ ಶೈನ್ ಇದೆ. ಆ್ಯಂಡ್ ಒನ್ ಮೋರ್. ಎಷ್ಟೊಂದು ಸೆಕೆ ಆಗ್ತಿದೆ ಅಪ್ಪ, ನನಗೆ ವಿಡಿಯೋ ಮಾಡೋಕ್ಕೆ ಹಾಕ್ತಿಲ್ಲ, ಅಷ್ಟೊಂದು ಸೆಕೆ ಆಗ್ತಿದೆ. ಆ್ಯಂಡ್ ಒನ್ ಮೋರ್ ಸಿಲ್ವರ್ ತೋರಿಸ್ತೀನಿ. ಆ್ಯಂಡ್ ಇದು ಕರಿಮಣಿ. ಸೊ ಇದು ಕೂಡ ಸಿಲ್ವರೇ. ಇದು ಚೆನ್ನಾಗಿದೆ. ಸ್ಟೋನ್ಸ್ ಮಾತ್ರ ಇದು ನೈಟ್ ಟೈಮ್ಸು ಎಷ್ಟು ಶೈನ್ ಬರುತ್ತೆ ಗೊತ್ತಾ, ಇದು ಅಷ್ಟು ಚೆನ್ನಾಗಿದೆ. ಇದು ಸ್ಟೋನ್ ಹಾಕ್ಕೊಂಡ್ರೆ ಸಿಂಪಲಾಗಿ ಹಾಕ್ಕೋಬೋದು, ಎವ್ರಿಡೇನೂ ಹಾಕ್ಬೋದು, ಡೈಲಿ ವೇರು ಹಾಕ್ಬೋದು. ಬಿಕಾಸ್ ಇಟ್ಸ್ ಸಿಲ್ವರ್ ಅಲ್ಲ, ಸೊ ಏನು ಪ್ರಾಬ್ಲಮ್ ಇಲ್ಲ, ಡೈಲಿ ವೇರ್ ಆಗಿ ಹಾಕ್ಬೋದು. ತುಂಬ ಚೆನ್ನಾಗಿದೆ ಇದು. ಯಾ ಮೋಸ್ಟ್ ರಿಕ್ವೆಸ್ಟೆಡ್ ಹಾರ. ನಾನು ರಿಸೆಪ್ಷನ್ಗೆ ಹಾಕಿರೋ ಹಾರ ಕೇಳ್ತಿದ್ವಿ, ಅಕ್ಕ ಅದು ಗೋಲ್ಡಾ 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 ಅಂತ. ಹಿಯರ್ ಕಮ್ಸ್. ಇಟ್ ಈಸ್ ನಾಟ್ ಎ ಗೋಲ್ಡ್ ಬಟ್ ಇಮಿಟೇಷನ್, ಬಟ್ ತುಂಬ ಕ್ಲಿಯರ್ ಫಿನಿಶ್ ಇದೆ. ನೋಡ್ಬೋದು ನೀವು, ಆ ಬಾಲ್ ಸಹ ಅಷ್ಟು ಕ್ಲಿಯರಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಪಗಡ ಥರ ಕೊಟ್ಟಿದ್ದಾರೆ, ಅದನ್ನು ಪಗಡ ಅಂತೀರಿ ನಾವು, ನೀವೇನಂತೀರ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು ಲಕ್ಷ್ಮಿ ವಿತ್ ಗೋಪುರ. ಆ್ಯಂಡ್ ಅಂದರೆ ಹೇಗೆ ಹೇಳೋದು ನಿಮಗೆ, ಈ ಥರ ಆಲ್ಮೋಸ್ಟ್ ನಿಮ್ಗೆ ಗೋಲ್ಡಲ್ಲೇ ಸಿಗುತ್ತೆ ಈ ಥರ. ಎಷ್ಟು ಚೆನ್ನಾಗಿದೆ ನೋಡಿ, ಫಿನಿಶಿಂಗ್ ಮಾತ್ರ ನೋಡಿ ಮಸ್ತ್ ಮಾತ್ರ. ಇದು ತುಂಬ ಖುಷಿ ಆಯ್ತು ಇದು ತೊಗೊಳೋವಾಗ ನನಗೆ. ಇದು ನೋಡಿದ ತಕ್ಷಣ ನಾನು ಚೂಸ್ ಮಾಡ್ಕೊಂಬಿಟ್ಟೆ, ಎಸ್ ಐ ವಾಂಟ್ ದಿಸ್ ಅಂದ್ಬಿಟ್ಟು. ನೋಡಿ ಎಷ್ಟು ಕ್ಲಿಯರಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂದು ಸೆಟ್ ಹಾಕಿದ್ರೆ ಸಾಕು, ನೀವು ರಿಚ್ ಫಿನಿಶ್ ಬಂದುಬಿಡುತ್ತೆ ಆಲ್ಮೋಸ್ಟ್. ಕಾಣ್ತಿದೆಯಾ ನಿಮಗೆ? ಸೊ ಈ ಬಾಲ್ಸು ಸಹ ನೋಡಿ ಅಷ್ಟು ಕ್ಲಿಯರಾಗಿದೆ ಡಿಸೈನ್, ಕ್ಲಿಯರ್ ಡಿಸೈನ್. ಇದು ಪ್ರೀಮಿಯಂ ಕ್ವಾಲಿಟಿ ಆ್ಯಕ್ಚುಲಿ, ಪ್ರೀಮಿಯಮ್ ಆಗಿದ್ದರಿಂದ ನೀವು ಯಾವಾಗಲೂ ನೀವು ಇಮಿಟೇಷನ್ ಜ್ಯುವೆಲ್ಲರಿ ತೊಗೋಬೇಕಂದ್ರೆ ಪ್ರೀಮಿಯಮ್ ಅಂತ ಕೇಳಿ. ಸೊ ಪ್ರೀಮಿಯಮ್ ಅಂತ ಕೇಳಿದರೆ ಏನಾಗುತ್ತೆ ಅಂದರೆ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸ್ಟ್ ಆಗ್ಬೋದು, ಬಟ್ ಫಿನಿಶಿಂಗ್ ಇರುತ್ತೆ ಮತ್ತು ನಿಮಗೆ ಲೈಫ್ ಜಾಸ್ತಿ ಸಿಗುತ್ತೆ. ಅದರಿಂದ ತುಂಬ ದಿನ ನಿಮಗೆ ಕಲರ್ ಶೇಡ್ ಆಗದಿರೋ ಇರುತ್ತೆ. ಇಯರ್ಸ್ ಟುಗೆದರ್ ನಿಮಗೆ ಕಲರ್ ಶೇಡ್ ಆಗಲ್ಲ. ಅದಕ್ಕೋಸ್ಕರ ಪ್ರೀಮಿಯಂ ಕ್ವಾಲಿಟಿ ತೊಗೊಂಡ್ರೆ ಬೆಟರ್. ಸೊ ನಿಮಗೆ ರೇಟ್ ಕಡಿಮೆ ಅಂತೆಲ್ಲ ತೊಗೊಳಕ್ಕೆ ಹೋದರೆ ಮೇ ಬಿ ಅದೇ ಫಿನಿಶಿಂಗ್ ಚೆನ್ನಾಗಿರಲ್ಲ, ಇನ್ಫ್ಯಾಕ್ಟ್ ಕಲರು ಶೇಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಸೊ ಸದ್ಯಕ್ಕೆ ಎಲ್ಲ ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ. ಹೋಪ್ ಈ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಮೀಡಿಯಮ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.